ಟ್ರಾಫಿಕ್ ಅಲ್ಲಿ ನಾನು ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಆನ್ ಟೈಮ್ ರೀಚ್ ಆಗಿದ್ದೀನಿ. ಫೈನಲಿ ಸ್ಕೂಲಲ್ಲಿ ರೀಚ್ ಆಗಿದ್ದೀವಿ. ನೋಡೋಣ ಚಾಂಜು ಹೇಗೆ ಎಕ್ಸೈಟ್ ಆಗ್ತಾ ಇದಾರೆ, ಎಷ್ಟೊತ್ತಿಂದ ರೆಡಿ ಆಗ್ತಿದ್ದಾರೆ. ಬನ್ನಿ ನೋಡೋಣ, ತೋರಿಸಿ. ಅಮ್ಮ ಹಿಂದಿನ ಸೊ ನಾವು ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ. ಯಾಕಂದ್ರೆ ನಿಮ್ಗೆ ಆರ್ಟ್ ವರ್ಕ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ. ಬಿಸ್ಕೆಟ್ ಎಬ್ಡಿಯಾ ಜೋಶ? ಈ ಪ್ಲೇಟೇ ತಗೋದಿತ್ತಲ್ವಾ? ಈ ಡ್ರೆಸ್ ಬಂದು ಮ್ಯಾಕ್ಸ್ ಸ್ಟೋರಲ್ಲಿ ತೊಗೊಂಡಿದ್ದು. ಅದು ಮಕ್ಕಳು ಆಗೋಕ್ಕಿಂತ ಮೊದಲು ಅಂದರೆ 5 years ಬ್ಯಾಕ್ ತೊಗೊಂಡಿರೋದು. ಸೊ ಆ ಫಿಟ್ಟಿಂಗ್ ನನಗೆ ಈಗ ಆಗ್ತಾ ಇದೆ ಅನ್ನೋದು ಸ್ವಲ್ಪ ಖುಷಿ. ನೋಡಿ, ಕೈ ಹತ್ರ ಸ್ವಲ್ಪ ಟೈಟ್ ಅನಿಸಿದೆ ಬಿಟ್ರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಸ್ಪೆಷಲ್ ಡೇ. ಸೊ ಹಾಗಾಗಿ ನಾವು ರೆಡಿ ಆಗ್ತಾ ಇದ್ದೀವಿ. ಸೊ ಇವತ್ತು ಏನು ಸ್ಪೆಷಲ್ ಡೇ ಅಂತಂದರೆ ಮೈ ಸ್ಯಾಂಜೋಸ್ ಬರ್ತ್ಡೇ. ಸೊ ಅವನು ಇವಾಗ ಇಲ್ಲ, ಎಲ್ಲಿ ಹೋಗಿದ್ದಾನೆ ಅಂತ ನಿಮಗೆ ನಾನು ಹೋಗ್ತಾ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವು ಹೋಗಿ ಅಲ್ಲಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ. ಆ್ಯಕ್ಚುಲಿ ಅವನಿಗೆ ಎಕ್ಸಾಮ್ಸ್ ಇರೋ ಡೇಸ್ ಇವಾಗೆಲ್ಲ ವೀಕು. ಸೊ ಹಾಗಾಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇಲ್ಲ. ಬಟ್ ಒಂದು ಸಿಂಪಲ್ ಆಗಿ ಒಂದು ಕೆಲವರಿಗೆಲ್ಲ ಸ್ವಲ್ಪ ಥ್ಯಾಂಕ್ಸ್ ಎಲ್ಲ ಹೇಳಬೇಕು. ಸೊ ಹಾಗಾಗಿ ನಾವು ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದೆ ಜಾನ್ಸನ್ಸ್ ಬೇಬಿ ಪೌಡರ್, ಎನಿ ಟೈಮ್ ಯೂಸ್ ಮಾಡೋದಿದೆ. ಮಗು ಆದ್ಮೇಲಂತೂ ಕ್ರೀಮು ಏನಿದ್ರು ಅವ್ರದ್ದೇ ಹಾಕೊಳ್ಳೋದು. ಆ್ಯಂಡ್ ಇವರು ಬೆಳಗ್ಗೆಯಿಂದ ರೆಡಿನೇ ಆಗ್ತಾ ಇದ್ದಾರೆ, ಎಷ್ಟೊತ್ತಿಂದ ರೆಡಿ ಆಗ್ತಿದ್ದಾರೆ. ಬನ್ನಿ ನೋಡೋಣ, ತೋರಿಸಿ. ನಮ್ಮ ವ್ಯೂವರ್ಸ್ಗೆಲ್ಲ ಹಾಯ್ ಹೇಳಿ, ನೋಡೋಣ ನಿಮ್ಮ ಸಬ್ಸ್ಕ್ರೈಬರ್ ಆಗ್ತಾರಾ ಇಲ್ಲ ಕಮ್ಮಿ ಆಗ್ತಾರಂತ. ಆ್ಯಂಡ್ ಜೋಶು ಆಲ್ಸೋ ರೆಡಿ. ಅಮ್ಮಚ್ಚಿ ನಿಕ ಚಿ ಹಾಯ್ ನೋ. ಸೊ ಇವಾಗ ನಾವು ಕೇಕ್ ತಗೊಂಬರ್ಬೇಕಲ್ವಾ? ಕೇಕು ತಗೊಂಡು ಮನೆಗೆ ಬರ್ತಾ ಇಲ್ಲ, ಕೇಕ್ ತಗೊಂಡು ಹೋಗ್ತಾ ಇದ್ದೀವಿ. ಕೇಕ್ ತಗೋಬೇಕು. ಆಮೇಲೆ ಹಿಂದಿನ ಓಕೆ 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 ಸೊ ಲೆಟ್ಸ್ ಗೋ. ಹೌದೌದೌದು, ಬಂದ ತಕ್ಷಣ ತಿನ್ನಿಸ್ಬಿಡಿ. ಫ್ಯಾನ್ಸಿ ಸ್ಟೋರಿಗೆ ಬಂದೆ. ಫ್ಯಾನ್ಸಿ ಪೆನ್ಸಿಲ್ ಕೊಡೋಣ ಅಂತ ಎಲ್ಲ ಮಕ್ಕಳಿಗೆ. ಸೊ ಪೆನ್ಸಿಲ್ ನೋಡಿದ ತಕ್ಷಣ ಮಕ್ಕಳಿಗೆ ಖುಷಿ ಆಗಬೇಕು. ಆ್ಯಂಡ್ ಇದು ನಾರ್ಮಲ್ ಪೆನ್ಸಿಲ್ ಆಯಿತು. ಈ ಥರನೂ ಪೆನ್ಸಿಲ್ ಇದೆ. ಇದು ये भी मिला के बोला आप 20? नहीं 10 रुपए ಏನದಡ ಪೆನ್ಸಿಲ್ ಕಂಡು ಕ್ಯೂಟ್ ಆಗಿದೆ. ಬಟ್ ಕಲರ್ಸ್ ಎಲ್ಲ ಸೇಮ್ ಇದೆ ಬಿಡಿ. ಅದೊಂದು ಬೇಜಾರಾಗಲ್ಲ ಯಾರಿಗೂ ಅಲ್ವಾ? ನನಗೆ ಆ ಕಲರ್ ಕೊಟ್ಟರೆ ಇಲ್ಲಿ ಕಲರ್ ಕೊಟ್ರ ಅಂತ. ನೆಕ್ಸ್ಟ್ ಪೇಪರ್ ಪ್ಲೇಟ್ ತಗೋಬೇಕು ಅಂತ ಹೇಳಿ. ಊಟ ಹಾಕ್ಸೋದಾದ್ರೆ ಈ ಪ್ಲೇಟೇ ತಗೋಬೋದಿತ್ತಲ್ವಾ? ನೆಕ್ಸ್ಟ್ ಕೇಕಿಗೆ ಅಲ್ವಾ ಪ್ಲೇಟ್ ತಗೋತಾರೆ. ಯಾವ ಥರ ಪ್ಲೇಟ್? ಒಂದು ಟಿಶ್ಯೂ ಪೇಪರ್ನು ಕೇಕ್ ಕೊಡ್ತೀವಿ ಅಂತ ಅಂದರೆ ಒಂದು ಪ್ಲೇಟ್ಸ್ ಬೇಕು ಮತ್ತು ಟಿಶ್ಯೂ ಪೇಪರ್ ಬೇಕು. ಹಾಗಾಗಿ ಅದನ್ನು ಇಲ್ಲಿ ಸೆಲೆಕ್ಟ್. ಟ್ರಾಫಿಕಲ್ಲಿ ನಾನು ಅಲ್ಲಿಗೆ ಹೋಗಬೇಕು ಅಂತಂದರೆ ಆನ್ ಟೈಮ್ ರೀಚ್ ಆಗಬೇಕು. 12 o'clock ಆಗುತ್ತಾ ಇಲ್ಲ ಗೊತ್ತಿಲ್ಲ. ನೀವು ಈ ಕೇಕ್ ಶಾಪಿಗೆ ಇದು 3ನೇ ಟೈಮ್ ವಿಸಿಟ್ ಮಾಡ್ತಾ ಇರೋದು. ಮಕ್ಳಿಗೆ ಕರ್ಕೊಂಬಂದ್ರೆ ಅಂತೂ 7 ಟೈಮಿಗೆ ಮತ್ತೆ ವಾಪಸ್ ರಿಟರ್ನ್ ಬರ್ತಾನೆ ಇದ್ದೀನಿ. ಸೊ ಫೈನಲಿ ವಿಚ್ ಒನ್ ದಿವ ದಿಸ್ ಜೋಶಿಗಂತೂ ಕೇಕ್ ನೋಡ್ಬಿಟ್ಟು ಬೇಕು ಅಂತ ಅರ್ಜೆಂಟ್ ಮಾಡ್ತಾನೆ. ಯಾವ್ದೋ ಒಂದು ಕೊಡಿ ಅವನಿಗೊಂದು ಬೈಗ್ ಹಾಕಿ. ಕೊಡಿ ನೋಡ ಮಗುಗೆ ಯಾವ್ದಾರ ಒಂದು ಸ್ಯಾಂಪಲ್ ಪೀಸ್. ಬೇಗ ಬಂದಿದ್ದೀವಲ್ವಾ, ಹಾಗಾಗಿ ಯಾವುದು ಆಪ್ಷನ್ಸ್ ಇಲ್ಲ. ನಿನಗೆ ಯಾವ್ದು ಇಷ್ಟ ಆಯ್ತು? ನನಗೆ ಇದು ಪರವಾಗಿಲ್ಲ ಅನ್ಸುತ್ತೆ. 2 kg ಇದೆಯಾ ಬಟರ್ ಸ್ಕಾಚ್?
ಬಟ್ ಬಟರ್ಫ್ಲೈ ಇದೆ. ಬಿಸ್ಕೆಟ್ ಎವಡಿಯಾ ಜೋಶ ಕಾಣಿಚೆ ಬಿಸ್ಕೆಟ್ ಅದ ಬಿಸ್ಕೆಟ್ ವೇನಾ ಬಟರ್ ಸ್ಕಾಚ್ ರೆಡಿ ಆಗಿ ಚೆನ್ನಾಗಿದೆಯಾ? ಬಟರ್ ಸ್ಕಾಚ್ ಇದೆ, ಇದು ಚೆನ್ನಾಗಿದೆ. ತುಂಬಾ ಟೇಸ್ಟಿ ಆಗಿದೆ. ಇವಾಗ ಡ್ರೆಸ್ ಟಿಶ್ಯೂ ಇಸ್ಕೊಂಡಿವ, ಇದು ಚೆನ್ನಾಗಿದೆ ಇದೆ. ಈಗ ಬೇಗ ಪ್ಯಾಕ್ ಮಾಡಿವ್ರೆ, ಟೈಮ್ ಆಯ್ತಾ? ಹಾ ಫೈನಲಿ ಸ್ಕೂಲ್ ಹತ್ರ ರೀಚ್ ಆಗಿದ್ದೀವಿ. ನೋಡೋಣ ಯಾರು ವೆಲ್ಕಮ್ ಮಾಡ್ತಾರೆ ನಮ್ಮನ್ನ ಅಂತ ಹೇಳಿ. ಸೊ ಈಸ್ ವೆಯ್ಟಿಂಗ್. ಫೈನಲಿ ಸ್ಕೂಲ್ ಹತ್ರ ರೀಚ್ ಆಗಿದ್ದೀವಿ. ನೋಡೋಣ ಚಾಂಜು ಹೇಗೆ ಎಕ್ಸೈಟ್ ಆಗ್ತಾನೆ ಅಂತ ಹೇಳಿ, ಅವ್ನ ಎಕ್ಸೈಟ್ಮೆಂಟ್ ನೋಡೋಣ. ಅಂದ್ರೆ ನಿಮ್ಗೆ ಈ ಆರ್ಟ್ ವರ್ಕ್ ಎಲ್ಲ ತುಂಬಾ ಇಷ್ಟ ಆಗುತ್ತೆ, ಏನೇನೋ ಮಾಡಿ ಕೊಡ್ತೀರಲ್ವಾ? ಎಲ್ಲ ನೀವೇ ಮಾಡೋದು? ಯಾವ ಟೈಮಲ್ಲಿ ಮಾಡ್ಬಿಡ್ತೀರಾ? ಆ ಸ್ಯಾಂಟಾದ ಒಂದು ಸ್ಮಾಲ್ ಒಂದು ಪೇಪರ್ನೇ ಫೇಸು ಇಲ್ಲ, ಜಸ್ಟ್ ಒಂದು ಡ್ರೆಸ್ ಒಂದು ಮಾಡಿದ್ರಲ್ವಾ, ಏನ್ ಸಖತ್ತಾಗಿತ್ತು ಅದು. ಅದು ಯಾರು ನೀವು ಐಡಿಯಾ ಕೊಡೋದು? ಚೆನ್ನಾಗಿ ಮಾಡಿರ್ತಾರೆ. ಸ್ಕೂಲು ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಂದ್ರೆ, ಬ್ಯಾಗ್ಸ್ ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿ ಮನೇಲಿ ಬಂದು ಹಂಗಂಗೆ ಬಿಸಾಕಿರ್ತಾರೆ. ಇಲ್ಲೇ ನಡೀರಿ, ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ರೆಡಿ ಮಾಡಿದ್ದಾರೆ ಸ್ಕೂಲಲ್ಲಿ, ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ನೋಡ್ಬಿಟ್ಟು ನನಗೆ ನಗು ಬರ್ತಾ ಇದೆ ನೋಡಿ. ಡಿಜೆನು ಸೆಟ್ ಮಾಡ್ಬಿಟ್ಟಿದ್ದಾರೆ. ಹಲೋ ಸಂಜು, I'm your mama. ಸಂಜು, come hug. Yoshini Akki.